ವೆಲ್ಕಮ್ ಬ್ಯಾಕ್. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ನೋಡೋಣ. ನೋಡಿ, ಒಂದು ಕಡೆ ಕುರ್ಚಿಯ ಕದನ ವಿರಾಮ ಆಗಿದೆ, ಎಲೆಯ ತನಕ ಸದನ ಮುಗಿಯೋ ತನಕ. ಆದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕ್ಷಣಕ್ಕೊಂದು ಬೆಳವಣಿಗೆ ಮಾತ್ರ ನಿಲ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ಚರ್ಚೆಗೆ ಗ್ರಾಸ ಆಗಿದೆ. ಈಗ ಯಾಕೆ ಮೀಟ್ ಮಾಡಿದ್ರು ಅವರಿಬ್ರು, ಏನೇನು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅನ್ನೋದು. ಸತೀಶ್ ಜಾರಕಿಹೊಳಿ ಜೊತೆ 40 ನಿಮಿಷಗಳ ಕಾಲ ಡಿ.ಕೆ. ಶಿವಕುಮಾರ್ ಗೌಪ್ಯ ಮೀಟಿಂಗ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ರಾಜಕೀಯದಲ್ಲಿ ನೆಂಟಸ್ತನ, ಸ್ನೇಹ ಇದ್ದೇ ಇರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ರಿಯಾಕ್ಷನ್ ಕೊಟ್ಟಿದ್ದವರು. ಡಿ.ಕೆ.ಶಿ ಸತೀಶ್ ಮಾತುಕತೆಯ ಬಗ್ಗೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಬದ್ಧ ವೈರಿಗಳ ಮುಖಾಮುಖಿ ಏನಾಗಿರ್ಬೋದು, ಯಾತಕ್ಕಾಗಿರ್ಬೋದು ಅಂತ 2ನೇ ಬಾರಿ ರಹಸ್ಯ ಮಾತುಕತೆಯನ್ನು ನಾಯಕರು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರೋದು. ಒಂದು ರೀತಿಯಾಗಿ ಬದ್ಧ ವೈರಿಗಳು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಅವರಿಬ್ಬರ ನಡುವಿನ ಈ ಮಾತುಕತೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾನು ಸತೀಶ್ ವಿ ಆರ್ ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟ್ ಅಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು MB ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದೀವಿ. ಎಲ್ಲೋ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು, ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಏನ್ ಕೂತಿಲ್ಲ, ಏನಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ